ಒಂದು ಗಡ್ಡೆ ಇದ್ದರೆ ಸಾಕು, ನಮಗೆ ಎಷ್ಟು ಬೇಕು ಅಷ್ಟು ಹೇರ್ ಹುಟ್ಬಿಡುತ್ತೆ. ನೋಡಿ ಎಲ್ಲ ಕಡೆ ಹುಟ್ಕೊಂಡಿದ್ದಲ್ವ, ನೋಡಿ ಎಳೆದಾಗೆಲ್ಲ ಬರುತ್ತೆ, ಇದೆಲ್ಲ ಹುಟ್ಕೊಂಡಿರೋದು ಸ್ವಲ್ಪ ಉದ್ದಾಗ್ತಾ ಇದೆ. ಹಾಗೆ ಒಂದು ಗಡ್ಡೆ ಇದ್ದರೆ ಸಾಕು, ತಲೆ ತುಂಬ ಹೇರನ್ನು ನಾವು ಮಾಡ್ಕೋಬಹುದು. ಇದು ಡಿಫ್ರೆಂಟ್ ಆಗಿರುವ ಹೇರ್ ಆಯಿಲ್ ಅಂತ ಹೇಳ್ಬೋದು. ಎಷ್ಟೇ ಹೇರು ಉದ್ರಿ ಉದ್ರಿ ಬೋಳಾದರೂ ಕೂಡ ಹೇರು ಹುಟ್ಟಿ ಹುಟ್ಟಿ ಬರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ತಲೆ ತುಂಬ ಹೇರ್ ಇದ್ದವರಿಗೆ ವೈಟ್ ಹೇರ್ ಆಗಿದೆ ಅನ್ನೋ ಚಿಂತೆ, ಕೆಲವೊಬ್ಬರಿಗೆ ಹೇರೇ ಇಲ್ಲ, ಎಲ್ಲ ಉದುರೋಗ್ಬಿಟ್ಟಿದೆ, ತಲೆ ಎಲ್ಲ ಬೋಳಾಗ್ಬಿಟ್ಟಿದೆ ಅನ್ನೋ ಚಿಂತೆ ಅಲ್ವಾ. ಗಂಡು ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು. ಇವತ್ತೊಂದು ನಾನು ಒಳ್ಳೆ ರೆಮಿಡಿ ಮಾಡಿ ತೋರಿಸ್ತೀನಿ, ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಇದರಿಂದ ಎಷ್ಟೇ ಹೇರು ವೈಟ್ ಇದ್ರೂ ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಎಷ್ಟೇ ಹೇರು ಉದ್ರಿ ಉದ್ರಿ ಬೋಳಾದರೂ ಕೂಡ ಹೇರು ಹುಟ್ಕೊಂಡು ಬರುತ್ತೆ. ಹಾಗೆ ಡ್ಯಾಂಡ್ರಫ್ ಇದ್ರೂ ಕಡಿಮೆ ಆಗುತ್ತೆ. ತುಂಬ ಬೆನಿಫಿಟ್ಸನ್ನು ನೋಡ್ಬೋದು. ನಾನು ಆ ರೀತಿ ಮಾಡ್ತೀನಿ. ನಾನಿಲ್ಲಿ ಒಂದು ವಸ್ತುವನ್ನು ಇಟ್ಕೊಂಡಿದ್ದೀನಿ. ಇದು ನೋಡಿ, ಒಂದು ಗಡ್ಡೆ. ಇದು ಇದಕ್ಕೆ ತುಂಬ ರೊಕ್ಕ ಇಲ್ಲ, ಹಗೂರೇ ಇದೆ, ಇದು ವೇಟ್ ಇಲ್ಲ ಇದಕ್ಕೆ. ಇದೊಂದು ಗಡ್ಡೆ. ಇದನ್ನು ಬಳಸ್ಕೊಂಡು ಆಯಿಲ್ ಮಾಡ್ತೀನಿ. ಹಾಗೆ ಇದ್ರ ಜೊತೆ ಕೆಲವೊಂದು ವಸ್ತುವನ್ನು ಹಾಕ್ತೀನಿ. ಇದರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ತಲೆ ಚರ್ಮಕ್ಕೆ ಪೋಷಣೆ ಸಿಗುತ್ತೆ ಇದರಿಂದ. ಹಾಗೆ ನಮ್ಮ ಹೇರ್ ಉದುರತ್ತಲ್ವಾ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಸ್ಟ್ರೆಸ್ ಇರುತ್ತಲ್ವ, ಅದು ಕೂಡ ಅಂದರೆ ಒತ್ತಡ ಇರುತ್ತಲ್ವ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರಲ್ವ, ಅವರಿಗಂತೂ ತುಂಬ ಬೆಸ್ಟ್ ಇದು. ಈ ಆಯಿಲನ್ನು ಹಾಕ್ತಾ ಬಂದರೆ ನಿದ್ರೆನೂ ಕಣ್ತುಂಬ ಬರುತ್ತೆ. ಹಾಗೆ ಇದನ್ನು ಆಯುರ್ವೇದದಲ್ಲಿ ಬಳಸ್ತಾರೆ. ಇದು ಹೆಚ್ಚಾಗಿ ಆಯುರ್ವೇದದಲ್ಲಿ, ಅಂದರೆ ಮನಸ್ಸಿಗೆ ಶಾಂತಿ ಸಿಗಲಿಕ್ಕೂ ಕೂಡ ಆಯುರ್ವೇದದಲ್ಲಿ ಇದನ್ನು ಬಳಸ್ತಾರೆ. ನಾನಾ ರೀತಿಯ ಬೆನಿಫಿಟ್ಸ್ ಇದೆ, ಓಕೆನಾ. ಇದಕ್ಕೇನೋ ತುಂಬ ರೊಕ್ಕ ಇಲ್ಲ, ಮಿಶೋದಲ್ಲೂ ಸಿಗುತ್ತೆ. ನಾನು ಇದ್ರದ್ದು ಲಿಂಕನ್ನು ಹಾಕಿರ್ತೀನಿ. ನಿಮ್ಗೆ ಯಾರ್ಯಾರಿಗೆ ಬೇಕು ಅಂತ ನೀವು ತಂದ್ಕೊಳ್ಳಿ. ಇದ್ರ ಜೊತೆ ಕೆಲವೊಂದು ವಸ್ತು ಹಾಕಿ ಆಯಿಲ್ ಮಾಡಿಕೊಂಡ್ರೆ ಆಯಿತು. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಗೊತ್ತಿದೆ ಬಿಡಿ ಅಲ್ವಾ, ಎಲ್ರಿಗೂ ಗೊತ್ತಿದೆ. ಅಪ್ಲೈ ಮಾಡಿ 1-2 ಅವರ್ ಬಿಡಬೇಕಾಗತ್ತೆ ಆಯಿಲ್ ಅಂದಮೇಲೆ. ಹೇರ್ ಬೇಕಾದರೂ ಅಷ್ಟೇ 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಡೌಟ್ ಇದ್ದರೆ ಕ್ಲಿಯರ್ ಆಗಿಬಿಡತ್ತೆ ಅಲ್ವಾ. ಯಾವುದೇ ಏನೋ ಒಂದು ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋದಲ್ಲೂ ಕೂಡ ತಿಳಿಸ್ತೀನಿ. ಇದರಿಂದ ನಮ್ಮ ಹೇರಿಗೆ ತುಂಬ ಒಳ್ಳೆಯದು, ಓಕೆನಾ. ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನೀವು ಕೂಡ ಇದನ್ನು ತಂದ್ಕೊಂಡು ಒಂದ್ಸಲ ನಿಮ್ಮ ಹೇರಿಗೆ ಅಪ್ಲೈ ಮಾಡಿ ನೋಡ್ತಾರೆ. ನನಗೆ ವೈಟ್ ಹೇರ್ ಆದರೂ ಬೇಜಾರಿಲ್ಲ, ತಲೆ ತುಂಬ ಹೇರ್ ಇದ್ದರೆ ಅದನ್ನು ಹೇಗಾದರೂ ಮಾಡಿ ನಾನು ಬ್ಲ್ಯಾಕ್ ಮಾಡ್ಕೋತಿದ್ದೆ. ಹೀಗೆಲ್ಲ ಇರುತ್ತೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ಒಂದು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಕುಟ್ಕೋತೀನಿ. ಇದು ನೈಸ್ ಪೌಡ್ರ್ ಆಗೋದು ಬೇಡ, ಸ್ವಲ್ಪ ತರಿ ಆದರೂ ಸಾಕು. ಯಾಕೆಂದರೆ ಇದು ಎಣ್ಣೆ ಜೊತೆ ಇದ್ರದ್ದು ಅಂಶ ಎಲ್ಲ ಬಿಟ್ಕೋಬೇಕು ಅಂತ. ಹಾಗೆ ಒಂದು ಕಬ್ಬಿಣದ ಹಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಇದಕ್ಕೆ ಕೊಕೊನಟ್ ಆಯಿಲನ್ನು ಹಾಕ್ತೀನಿ. ನೀವು ಯಾವ ಹೇರ್ ಆಯಿಲನ್ನು ಹಾಕ್ತೀರಾ ಅಂದರೆ ಮಸ್ಟರ್ಡ್ ಆಯಿಲು, ಈ ಥರ ಆಯಿಲೆಲ್ಲ ಹಾಕ್ತೀರಿ ಅಲ್ವಾ, ಅದನ್ನು ಕೂಡ ನೀವು ಹಾಕೋಬಹುದು. ಆದರೆ ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು, ನಮ್ಮ ಹೇರು ಚೆನ್ನಾಗಿ ಬೆಳೆಯುತ್ತೆ, ಕ್ಲೀನಾಗಿರುತ್ತೆ. ಹಾಗೆ ನಮ್ಮ ತಲೆಯೂ ಕೂಡ ತುಂಬ ತಂಪಾಗಿರುತ್ತೆ. ಆಯಿತಾ. ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ, ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬಹುದು. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕಿದ್ದೀನಿ. ಹಾಗೆ ಮೆಂತ್ಯ ಕಾಳನ್ನು ಕುಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ಹಾಕಿದ್ದೀನಿ. ಟೀ ಪೌಡರು ಎಣ್ಣೆ ಜೊತೆ ಸೇರಿದಾಗ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗುತ್ತೆ, ಅದಕ್ಕೆ ಟೀ ಪೌಡರನ್ನು ಹಾಕಿರೋದು. ಹಾಗೆ ಇದನ್ನು ಸಣ್ಣ ಫ್ಲೇಮ್ ಮಾಡಿದ್ದೀನಿ, ಆಯಿತಾ. ಇದೇ ನೋಡಿ ಜಠಮಾನಸಿ, ಇದು ನಮ್ಮ ಮಿಶೋದಲ್ಲಿ ಸಿಗತ್ತೆ. ಇದು ಗಡ್ಡೆ ಅಂದರೆ ಬೇರು, ಇದು ನಿಮಗೆ ಪೌಡ್ರು ಕೂಡ ಸಿಗತ್ತೆ. ನಾನು ಗಡ್ಡೆಯನ್ನು ತರಿಸಿದ್ದೀನಿ ನೋಡಿ, ಈ ರೀತಿ ಇರುತ್ತೆ. ಇದು ತುಂಬ ಗಟ್ಟಿ ಇರಲ್ಲ, ಸ್ಮೂತಾಗೇ ಇರುತ್ತೆ ನೋಡಿ. ಪುಡಿನೂ ಕೂಡ ಮಾಡಬಹುದು. ಇದನ್ನು ನಾನು ಪುಡಿ ಮಾಡಿ ಒಂದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಹಾಕಿದರೂ ಸಾಕು. ನಾನು ಎಷ್ಟು ಆಯಿಲ್ ತಗೊಂಡಿದ್ದೀನಿ ಅಷ್ಟಕ್ಕೆ ಹಾಕ್ತಾ ಇರೋದು. ಇದು ತುಂಬ ರೊಕ್ಕನೂ ಇಲ್ಲ ಇದಕ್ಕೆ. ಇದು ತುಂಬ ಒಳ್ಳೆಯದು, ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ಹೇರು ತುಂಬ ಹುಟ್ಕೊಂಡು ಬರುತ್ತೆ. ಹಾಗೆ ಹೇರಿನ ಬೇರೆಲ್ಲ ಸ್ಟ್ರಾಂಗ್ ಆಗುತ್ತೆ.
ಹಾಗೆ ಇಲ್ಲಿ ಭೃಂಗರಾಜ ಪೌಡರನ್ನು ತೊಗೊಂಡಿದ್ದೀನಿ. ಭೃಂಗರಾಜ ಪೌಡರು ಗೊತ್ತಲ್ವ, ನಮ್ಮ ಹೇರಿಗೆ ಒಳ್ಳೆಯದು. ನಮ್ಮ ಹೇರು ಹುಟ್ಟಿ ಬರಲಿಕ್ಕೆ ಬೆಳೀಲಿಕ್ಕೆಲ್ಲ ಸಹಾಯ ಆಗುತ್ತೆ. 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಸಣ್ಣ ಫ್ಲೇಮಲ್ಲಿ ಇಟ್ಕೋಬೇಕು. ಸಣ್ಣ ಫ್ಲೇಮಲ್ಲೇ ಇದು ಜಟಮಾಂಸಿ ಮತ್ತು ಭೃಂಗರಾಜ ಪೌಡರು 2 ಅದ್ರ ಜೊತೆ ಎಣ್ಣೆ ಜೊತೆ ಸೇರ್ಕೋಬೇಕು. ಆಯಿತಾ, ಎಲ್ಲ ಮಿಕ್ಸ್ ಮಾಡ್ತೀನಿ. ಭೃಂಗರಾಜ ಗೊತ್ತಲ್ವ, ನಾವು ಕೂಡ ಬೆಳೆಸ್ಕೋಬಹುದು ಮನೇಲೆ. ಭೃಂಗರಾಜ ಗಿಡವನ್ನು ತಂದು ಬೆಳೆಸ್ಕೋಬಹುದು. ಅದ್ರದ್ದು ಎಲೆ ಇದ್ದರೂ ಕೂಡ ನಾವು ಮನೇಲೇ ಬೆಳ್ಕೊಂಡಿದ್ದೀವಿ ಅಂದರೆ ಅದು ಕೂಡ ಹಾಕ್ಬೋದು. ನಾನಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ಇದು ಕೂಡ ಮೀಶೋದಲ್ಲಿ ತಂದಿರೋದು. ನಿಮ್ಗೆ ಬೇಕು ಅಂದರೆ ಹೇಳಿ, ಲಿಂಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದಕ್ಕೇನು ತುಂಬ ರೊಕ್ಕ ಇಲ್ಲ, ತುಂಬ ಒಳ್ಳೆಯದು ಭೃಂಗರಾಜ ಪೌಡರು. ನಮ್ಮ ಹೇರು ಹುಟ್ಟಲಿಕ್ಕೆ ಬೆಳೀಲಿಕ್ಕೆ, ತುಂಬ ಸ್ಟ್ರಾಂಗಾಗಿ ಇರಲಿಕ್ಕೆ, ಹೇರು ಬ್ಲ್ಯಾಕ್ ಆಗಲಿಕ್ಕೆ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಆಯಿತು ನೋಡಿ, ಕುದೀತಾ ಇದೆ ಅಲ್ವಾ. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಾನೀಗ ಸ್ಟೋವನ್ನು ಬಂದ್ ಮಾಡಿದ್ದೀನಿ. ಹಾಗೆ ಮುಚ್ಚಿಡ್ತೀನಿ. 1 ದಿನ ಬಿಡಬೇಕು. ದಿಢೀರಂತ ಮಾಡೋದಲ್ಲ ನೋಡಿ. 1 ದಿನ ಆದಮೇಲೆ ಹೇಗಾಗಿದೆ ಸ್ವಲ್ಪ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ 1-2 ನಿಮಿಷ ಬಿಟ್ಟು ಈ ರೀತಿ ಇಡಬೇಕು. ಅದ್ರದ್ದು ಆಯಿಲೆಲ್ಲ ಹೊರಗಡೆ ಬರುತ್ತೆ. ನಾವು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ನಮಗೆ ಯಾವಾಗ ಬೇಕು ಆವಾಗ ನಾವು ನಮ್ಮ ಹೇರಿಗೆ ಅಪ್ಲೈ ಮಾಡ್ಬೋದು. ನೋಡಿ ಹೆಂಗೆ ಬಿಟ್ಕೊಂಡಿದೆ ಅಲ್ವಾ. ಆಯಿಲ್ ಜೊತೆ ಜಟಮಾಂಸಿ ಮತ್ತು ಭೃಂಗರಾಜ ಪೌಡರ್ದು ಎಲ್ಲ ಇದ್ರ ಜೊತೆ ಬಿಟ್ಕೊಂಡಿದೆ. ಈ ಆಯಿಲ್ ಹಾಕಿದಾಗ್ಲಂತೂ ನಮ್ಮ ಹೇರು ನಮಗೆ ಎಷ್ಟೇ ಹೇರು ಉದುರಿ ಹೋದರೂ ಕೂಡ ಹುಟ್ಕೊಂಡು ಬರುತ್ತೆ, ಬೆಳೆಯುತ್ತೆ. ತುಂಬ ಒಳ್ಳೆಯದು ಇದು. ಓಕೆನಾ. ನಾವು ಹೊರಗಡೆದು ಆಯಿಲೆಲ್ಲ ತಂದು ಅಪ್ಲೈ ಮಾಡೋದಕ್ಕಿಂತ ಸಾವಿರಾರು ರೂಪಾಯಿ ಹಾಕೋ ಬದಲು ಇದೊಂದು ಸ್ವಲ್ಪ 100 ರೂಪಾಯಿ ಒಳಗಡೆ ಈ ಪೌಡ್ರೆಲ್ಲ ಸಿಕ್ಕಿಬಿಡತ್ತೆ. ಒಂದು ಸಲ ತಂದ್ಕೊಬಿಟ್ರೆ ನಮ್ಗೆ ತುಂಬ ದಿನ ಬರುತ್ತೆ. ನಾವು ಆವಾಗ ಈ ರೀತಿ ಆಯಿಲ್ ಮಾಡಿ ಒಂದು ಡಬ್ಬಲ್ ಹಾಕ್ಕೊಂಡ್ರಾಯ್ತು. ನೀವು ಒಂದು 6 ತಿಂಗಳಿಗೆ ಆಗುವಷ್ಟು ಕೂಡ ಆಯಿಲನ್ನು ರೆಡಿ ಮಾಡ್ಕೋಬಹುದು. ನೋಡಿ ಹೆಂಗೆ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಹೆಚ್ಚು ವಸ್ತುನೇ ಬೇಡ, ಸ್ವಲ್ಪ ವಸ್ತು ಇದ್ದರೆ ಸಾಕು. ನಮ್ಮ ಹೇರನ್ನು ನಾವು ಚೆನ್ನಾಗಿ ಇಟ್ಕೋಬಹುದು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲ ವಿಡಿಯೋ ನೋಡೋರಿಗೆ ಬೋರ್ ಅನಿಸ್ಬೋದು, ಇವರು ಹೇರಿಗೆ ಅಪ್ಲೈ ಮಾಡೋದು ತೋರಿಸ್ತಾರೆ ಅಂತ. ಯಾರಾದರೂ ಅಪರೂಪಕ್ಕೆ ನಮ್ಮ ಚಾನಲ್ಗೆ ಬಂದವರಿಗೂ ಕೂಡ ಗೊತ್ತಾಗಬೇಕಲ್ವ. ಅಂದರೆ ನಾವು ಹೇರಿಗೆ ಅಪ್ಲೈ ಮಾಡ್ತೀವಿ, ಅದು ನಮ್ಮ ಹೇರಿನ ಬುಡಕ್ಕೆ ತಾಗಬೇಕಲ್ವ, ಆ ಸ್ಕಾಲ್ಪಿಗೆ ತಾಗಬೇಕು. ಅಲ್ಲಿಂದ ನಮ್ಮ ಹೇರಿನ ಬುಡ ಬೇರೆಲ್ಲ ತೊಗೊಳುತ್ತೆ. ಹಾಗಾಗಿ ನಾನು ಅಪ್ಲೈ ಮಾಡೋದು ಕೂಡ ತೋರಿಸ್ತಾ ಇರ್ತೀನಿ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ. ನಂದು ನಿನ್ನೆ ನೋಡಿದ ವಿಡಿಯೋ ಇವತ್ತು ನೋಡ್ತಾರೆ ಅಂತ ಗೊತ್ತಿಲ್ಲ, ಬೇರೆಯವರು ಯಾರಾದರೂ ನೋಡ್ಬೋದು, ಅವ್ರಿಗೆ ಯೂಸ್ ಆಗುತ್ತೆ ಅಲ್ವ. ಹಾಗಾಗಿ ಈ ರೀತಿ ನಾವು ನಿಧಾನವಾಗಿ ಹೇರಿನ ಬುಡ ಬೇರೆಲ್ಲ ತಗೊಳ್ಳೋ ಹಾಗೆ ನಾವು ಅಪ್ಲೈ ಮಾಡ್ಕೋಬೇಕು. ಹಾಗೆ ಇದನ್ನು ನೀವು ಎಷ್ಟು ದಿನ ಮಾಡಬೇಕು, ವಾರದಲ್ಲಿ 2 ದಿನ ಅಂತೂ ಈ ರೀತಿ ಆಯಿಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಹಾಗೆ ಹೇರಿನ ತುದಿ ತನಕನೂ ನೀವು ಆಯಿಲನ್ನು ಅಪ್ಲೈ ಮಾಡ್ಕೋಬಹುದು. ಹೇರಿನ ತುದಿ ತನಕನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೇರು ಎಲ್ಲ ಉದ್ರಿ ಬೋಳಾಗಿಬಿಟ್ಟಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ಈ ರೀತಿ ಆಯಿಲನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಾನು ನಮ್ಮ ಮನೇಲೂ ಕೂಡ ಕೆಲವೊಬ್ಬರಿಗೆ, ನಮ್ಮವರಿಗೆಲ್ಲ ಹೇರು ಉದ್ರಿ ಹೋಗಿತ್ತು. ಅಂಥವ್ರಿಗೆ ನಾನು ಈ ರೀತಿ ಆಯಿಲೆಲ್ಲ ಮಾಡಿಕೊಟ್ಟಿದ್ದೀನಿ. ತಲೆ ತುಂಬ ಹೇರು ಬಂದಿರೋದು ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು ಅಂದರೆ ಮನೇಲೇ ಹೋಮ್ ಮೇಡ್ ಆಯಿಲನ್ನು ನಾವು ಮಾಡಿ ಹಾಕ್ಕೊಂಡಾಗ ಖಂಡಿತ ನಮ್ಮ ಹೇರು ಹುಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹೇರು ಹುಟ್ಕೊಂಡು ಬರುತ್ತೆ. ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಕೈಯಿಂದನೇ ಮಸಾಜ್ ಮಾಡ್ಕೊಬಿಟ್ರೆ ಬೇರು ಬುಡ ಎಲ್ಲ ತಗೊಳುತ್ತೆ. ಒಂದು ರೀತಿ ಬೆವರು ಬಂದ ಹಾಗೆ ಆಗುತ್ತೆ. ಆವಾಗ ನಮ್ಮ ಆಯಿಲೆಲ್ಲ ನಾವು ತಗೊಂಡಿರೋ ಆಯಿಲು ಒಳಗಡೆ ಹೋಗಿದೆ ಅಂತ ಅರ್ಥ. 2 ಅವರ್ ಬಿಡಬೇಕು. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಒಂದು ಹೇರ್ ಆಯಿಲನ್ನು ಮಾಡ್ಕೋಬಹುದು. ತುಂಬ ದುಡ್ಡು ಬೇಡ ಅಲ್ವಾ. ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಈ ರೀತಿ ವಸ್ತು ಹಾಕಿ ನಾವು ಮಾಡ್ಕೊಬಿಟ್ರೆ ನಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ, ನಾವು ಕೂಡ ಚೆನ್ನಾಗಿರ್ತೀವಿ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ತಲೆಗೆ ಆದಷ್ಟು ಈ ರೀತಿ ಆಯಿಲೆಲ್ಲ ಹಾಕಿದರೆ ಇದರಿಂದ ನಮ್ಮ ಕಣ್ಣಿಗೂ ತುಂಬ ಒಳ್ಳೆಯದು, ನಮ್ಮ ಇಡೀ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು, ತಂಪಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೇಗೆ ರಿಸಲ್ಟ್ ಸಿಗುತ್ತೆ ಅಲ್ವಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ನಾನಂತೂ ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ